ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೊಗವೀರ ಕಿಚನ್. ಇವತ್ತು ನಾನು ನಿಮಗೆ ಮರ್ವಾಯಿ ಸುಕ್ಕ ಅಥವಾ ಮಳಿ ಸುಕ್ಕ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮರ್ವಾಯಿ ತಗೊಂಡ್ಮೇಲೆ ಅಟ್ಲೀಸ್ಟ್ ಅದನ್ನು 3 ಅವರ್ ಆದರೂ ನೀರಲ್ಲಿ ನೆನೆ ಹಾಕಬೇಕು. ಇದರಿಂದ ಅದರಲ್ಲಿರುವ ಮಣ್ಣು ಎಲ್ಲ ಅದು ಬಿಟ್ಬಿಟ್ಟು ಕ್ಲೀನ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಇದನ್ನು ತುಂಬ ಸಲ ಕ್ಲಿಯರ್ ವಾಟರ್ ಬರೋ ತನಕ ನೀವು ತೊಳಿಬೇಕು. ನಾವು ಚಿಕ್ಕಂದಿನಲ್ಲಿ ನಂದು ಅತ್ತೆ ಮನೆ ಕುದ್ರೋಳಿಯಲ್ಲಿ ಇದ್ದ. ಆವಾಗ ನಾವು ನೀರಲ್ಲಿ ಅಂದರೆ ಹೊಳೆ ಇತ್ತು ಅವ್ರ ಮನೆ ಹತ್ರ. ಅಲ್ಲಿ ಇದು ಮರ್ವಾಯಿ ಜಾಸ್ತಿ ನೀರಲ್ಲಿ ಮುಳುಗಿ ಮರ್ವಾಯಿ ತೆಗೆದು ಆಟ ಆಡ್ತಾ ಇದ್ವಿ. ತುಂಬ ಮರ್ವಾಯಿ ಸಿಕ್ತಿತ್ತು ಆವಾಗೆಲ್ಲ. ಸೊ ಮರ್ವಾಯಿನ ಒಂದೊಂದೇ ತಗೊಂಡು 2 ಭಾಗ ಮಾಡಬೇಕು. ಭಾಗ ಮಾಡಿ ಎಲ್ಲಿ ಮಾಂಸ ಇದೆಯೋ ಆ ಭಾಗವನ್ನು ಮಾತ್ರ ಯೂಸ್ ಮಾಡಬೇಕು, ಮತ್ತದನ್ನು ಬಿಸಾಕ್ಬೋದು. ಸೊ ಇಲ್ಲಾಂದರೆ ಕೆಲವರು ಹಾಕ್ತಾರೆ, ಜಾಸ್ತಿ ಆಗುತ್ತೆ. ಸೊ ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಮರ್ವಾಯಿ ಸುಕ್ಕನ ಯಾವಾಗಲೂ ಗಂಜಿ ಅನ್ನದ ಜೊತೆ ತಿಂದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮತ್ತೇನು ಇದರ ಜೊತೆಗೆ ಸೈಡ್ ಡಿಶ್ಶು ಸಾರು ಅದು ಇದು ಎಲ್ಲ ಏನೂ ಬೇಡ, ಬರೀ ಗಂಜಿ ಅನ್ನ ಮರ್ವಾಯಿ ಸುಕ್ಕ ಇದ್ದರೆ ಸಾಕು ಊಟಕ್ಕೆ. ಸೊ ಇಲ್ಲಿ ನಾನು ಟೊಮೆಟೊ ಹಾಕಿ ಬಾಡಿಸ್ತಾ ಇದ್ದೀನಿ. ಇದಕ್ಕೆ ಹುಣಸೆ ರಸನೂ ಹಾಕ್ತೀವಿ. ಅಂದರೆ ಸ್ವಲ್ಪ ಹುಣಸೆ ರಸ ಹುಳಿ ಉಪ್ಪು ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ರುಚಿಗೆ ತಕ್ಕಷ್ಟು ಈ 3 ಐಟಮ್ಮು ಮರ್ವಾಯಿ ಸುಕ್ಕ ಮಾಡುವಾಗ ತುಂಬ ಇಂಪಾರ್ಟೆಂಟು. ಅದು 3 ಕರೆಕ್ಟಾಗಿ ಹಾಕಬೇಕು, ಚೆನ್ನಾಗಿರುತ್ತೆ. ಸೊ ನಾನು ಟೊಮೆಟೊ ಬಾಡಿಸಿದ ಮೇಲೆ ಕಟ್ ಮಾಡಿರೋವಂಥ ಮರ್ವಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗಲೇ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿಲ್ಲ, ಅಂದರೆ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕೋಣ ಅಂತ. ಸೊ ಇಲ್ಲಿ ಬೇಯಕ್ಕೆ ಬಿಡುವಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತೀನಿ. ಟೊಮೆಟೊನ ಹಾಕ್ತಾಯಿದ್ದೀನಿ, ಹುಣಸೆಹಣ್ಣಿನ ರಸನೂ ಹಾಕ್ತಾಯಿದ್ದೀನಿ. ಸೊ ಮಸಾಲೆಗೆ ಇಲ್ಲಿ ಸಾಸಿವೆ, ಕೊತ್ತಂಬರಿ ಬೀಜ, ಜೀರಿಗೆ, ಕಾಳು ಮೆಣಸು, ಬ್ಯಾಡಗಿ ಮೆಣಸು ಹಾಕಿ ತಟ್ಟೆಯಲ್ಲಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಬಬೇಕಂತಿಲ್ಲ. ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ಆಮೇಲೆ ಈ ಬೆಂದ ಮರ್ವಾಯಿ ಸುಕ್ಕಕ್ಕೆ ಸೇರಿಸಬೇಕು. ಇವಾಗ ಇಲ್ಲಿ ಉಪ್ಪು ಹಾಕಬೇಕು. ಅದರಲ್ಲಿ ಆಲ್ರೆಡಿ ಮರ್ವಾಯಿಯಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ಇವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮರ್ವಾಯಿ ಸುಕ್ಕ ರೆಡಿಯಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮರ್ವಾಯಿ ಸುಕ್ಕನ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಹೇಳ್ಕೊಡಿ. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಅಡುಗೆನೇ ಅಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.